ಮಾಂಸಾಹಾರಿ ಸಸ್ಯಗಳು ಕೀಟಗಳನ್ನು ಬೀಳಿಸಿ ಸೇವಿಸುತ್ತವೆ. ನೆಪೆಂಥಿಸ್ ರಾಜ. ಇದು ವಿಶ್ವದ ಅತಿದೊಡ್ಡ ಮಾಂಸಾಹಾರಿ ಸಸ್ಯಗಳಲ್ಲಿ ಒಂದಾಗಿದೆ. ಬೇಟೆಯನ್ನು ಮಾಡುವಾಗ ಕಪ್ಪೆಗಳು ಮತ್ತು ಇಲಿಗಳನ್ನು ಹೂಜಿಗೆಗಳು ಹಿಡಿಯುತ್ತವೆ. ವೀನಸ್ ಫ್ಲೈಟ್ರ್ಯಾಪ್. ಕೀಟ ಸಿಕ್ಕಿಬಿದ್ದ ನಂತರ ಹಾಲೆಗಳ ಅಂಚುಗಳು ಒಟ್ಟಿಗೆ ಬೆಸೆಯುತ್ತವೆ. ನಂತರ ಜೀರ್ಣಕಾರಿ ಕೀಟಗಳ ದೇಹವನ್ನು ಒಡೆಯಲು ಸ್ರವಿಸುತ್ತವೆ. ಹೂಜಿ ಸಸ್ಯಗಳು. ಹೂಜಿಯ ಒಳಭಾಗವು ಹೆಚ್ಚಾಗಿ ಜಾರುತ್ತದೆ. ಇದರಿಂದಾಗಿ ಕೀಟಗಳು ಕೆಳಭಾಗದಲ್ಲಿ ಜೀರ್ಣಕಾರಿ ದ್ರವದ ಕೊಳದಲ್ಲಿ ಬೀಳುತ್ತವೆ. ಸಂಗ್ಯೂಸ್. ಒಂದು ಕೀಟವು ಗ್ರಹಣಾಂಗದ ಮೇಲೆ ನಡೆದಾಗ ಅದು ಅಂಟಿಕೊಂಡಿರುತ್ತದೆ. ನಂತರ ಕೀಟವನ್ನು ಆವರಿಸುತ್ತದೆ ಮತ್ತು ಜೀರ್ಣಕಾರಿ ಕೀಟಗಳನ್ನು ಜೀರ್ಣಿಸುತ್ತದೆ. ಬಟರ್ವರ್ಟ್ಸ್. ಜಿಗುಟಾದ ಎಲೆಗಳನ್ನು ಹೊಂದಿರುತ್ತವೆ. ಎಲೆಗಳ ಮೇಲೆ ಬೀಳುವ ಕೀಟಗಳು ಅಂಟಿಕೊಂಡು ಮತ್ತು ನಿಧಾನವಾಗಿ ಜೀರ್ಣವಾಗುತ್ತವೆ. ಲೋಬ್ಸ್ಟರ್ ಪಾಟ್ ಪ್ಲಾಂಟ್. ಅದರ ಸಿಹಿಯಾದ ಮಕರಂದವು ಕೀಟಗಳನ್ನು ಆಕರ್ಷಿಸುತ್ತವೆ. ರಿಮ್ ಅನ್ನು ಆವರಿಸಿರುವ ಕೀಟಕ್ಕೆ ತಪ್ಪಿಸಿಕೊಳ್ಳುವುದನ್ನು ತಡೆಯುತ್ತದೆ. ಅದು ನಂತರ ಕೆಳಭಾಗದಲ್ಲಿರುವ ಜೀರ್ಣಕಾರಿ ದ್ರವದಲ್ಲಿ ಮುಳುಗುತ್ತದೆ. ಬ್ರೋಚಿನಿಯಾ ರಿಡಕ್ಟಾ. ಇದು ಕೀಟಗಳು ಮತ್ತು ಸಣ್ಣ ಕಪ್ಪೆಗಳನ್ನು ಒಳಗೆ ಬೀಳಿಸುತ್ತದೆ. ಕಪ್ನಲ್ಲಿರುವ ನೀರು ಕೀಟಗಳನ್ನು ಸಹ ಮುಳುಗಿಸಬಹುದು. ಇಂತಹ ಹೆಚ್ಚಿನ ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.